ಒಂಬತ್ತರ ವಸಂತದಲ್ಲಿ ಡಾಕ್ಟರ್ ಎಸ್.ಪಿ. ಬೊಮ್ಮಸಾಗರ ಸಂಸ್ಥೆ. ಈ ಆಧುನಿಕ ಜಗತ್ತಿನಲ್ಲಿ ನಮ್ಮ ಶಿಕ್ಷಣದಿಂದ ಮಾತ್ರ ನಮ್ಮನ್ನ ನಾವು ಗುರುತಿಸಿಕೊಳ್ಳಲು ಸಾಧ್ಯ ಎನ್ನುವಂತಾಗಿದೆ. ನಮ್ಮಂತಹ ಗ್ರಾಮೀಣ ಭಾಗದ ಮಕ್ಕಳು ಉತ್ತಮ ಶಿಕ್ಷಣ ನೀಡಿ ಪ್ರಜ್ಞಾವಂತ ಪ್ರಜೆಗಳನ್ನ ನೀಡುವ ಕನಸು ಹೊತ್ತು ಮುದ್ಕಲ್ ಪಟ್ಟಣದಲ್ಲಿ ಡಾಕ್ಟರ್ ಸಂಜೀವ್ ಬೊಮ್ಮಸಾಗರ ಅವರು ಪಟ್ಟಣದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ಉನ್ನತ ಸೇವೆ ಸಲ್ಲಿಸಿದ ಪೂಜ್ಯ ತಂದೆಯವರಾದಂತಹ ಡಾಕ್ಟರ್ ಎಸ್.ಪಿ. ಬೊಮ್ಮಸಾಗರ್ ಅವರ ಹೆಸರಿನಲ್ಲಿ 2016ರಲ್ಲಿ ಡಾಕ್ಟರ್ ಎಸ್.ಪಿ. ಬೊಮ್ಮಸಾಗರ ಮೆಮೋರಿಯಲ್ ಟ್ರಸ್ಟ್ ಎಂಬುವ ಸಂಸ್ಥೆಯನ್ನ ಸ್ಥಾಪಿಸಿ ಮುದ್ಕಲ್ ಪಟ್ಟಣದ ಹೊರವಲಯದಲ್ಲಿ ಸುಂದರ ಪರಿಸರದ ಮಧ್ಯ ಸುಸಜ್ಜಿತ ಕಟ್ಟಡದೊಂದಿಗೆ ಆಟದ ಮೈದಾನ ಹಾಗೂ ಸುಂದರ ಉದ್ಯಾನವನದಲ್ಲಿ ಡಾಕ್ಟರ್ ಬೊಮ್ಮಸಾಗರ ಪಬ್ಲಿಕ್ ಶಾಲೆ ಎನ್ನುವ ಶಾಲೆಯನ್ನ ಸ್ಥಾಪನೆ ಮಾಡಿದ್ರು. ಆಗ 4 ಜನ ಶಿಕ್ಷಕರೊಂದಿಗೆ ಹಾಗೂ 40 ಜನ ವಿದ್ಯಾರ್ಥಿಗಳೊಂದಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣದೊಂದಿಗೆ ಪ್ರಾರಂಭವಾದ ಶಾಲೆ ನಂತರ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಪ್ರಾರಂಭವಾಯಿತು. ಈಗ ಆರೋಮ ಎಂಬ ಪದವಿ ಪೂರ್ವ ಕಾಲೇಜು ಪ್ರಾರಂಭವಾಗಿದ್ದು ಮುದ್ಕಲ್ ಪಟ್ಟಣದಲ್ಲಿ ಇದು ಪ್ರಮುಖ ವಿದ್ಯಾಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಈಗ ಈ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 500 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು 30 ಕೊಠಡಿ, 3 ಲ್ಯಾಬ್, ಗ್ರಂಥಾಲಯದೊಂದಿಗೆ 40 ಬೋಧಕೇತರ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳ ಸುರಕ್ಷಿತ ಪ್ರಯಾಣಕ್ಕಾಗಿ ವಾಹನಗಳ ವ್ಯವಸ್ಥೆಯೂ ಇದ್ದು ಪ್ರತಿ ವರ್ಷವೂ ಕೂಡ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಆಟೋಟ ಸ್ಪರ್ಧೆಗಳು ನಡೆದಿದ್ದು ಪಟ್ಟಣ ಸೇರಿದಂತೆ ಸುತ್ತಲಿನ ಹಳ್ಳಿಗಳ 100 ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ನಮ್ಮ ಹೆಮ್ಮೆಯಾಗಿದೆ. ಇಂತಹ ಸಂಸ್ಥೆಯ ಬಗ್ಗೆ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳು ಹಾಗೂ ಪಾಲಕರು ಸಂತಸ ಹಂಚಿಕೊಂಡಿದ್ದು ಹೀಗೆ. School encourage us to be an independent thinker and problem solver, prepare us for the future. I appreciate the opportunities our school offers me, whether it is in academics, sports or extracurricular activities. Thank you. Our college provides a nurturing environment where every student feels valued and supported. The lecturers here are incredibly dedicated and go above and beyond to help us succeed. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಎಸ್.ಬಿ. ಬೊಮ್ಮಸಾಗರ್ ವಿದ್ಯಾಸಂಸ್ಥೆಯ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕಿದ್ದೇನೆ. ಈ ಬೊಮ್ಮಸಾಗರ್ ಬಗ್ಗೆ ಮಾತಾಡೋದು ಸುಮಾರು 2 ದಿನಗಳ ನಿರಂತರ ಮಾತಾಡಿದ್ರು ಕಮ್ಮಿನೇ. ಕಾರಣ ಡಾಕ್ಟರ್ ಬೊಮ್ಮಸಾಗರ್ ಅವರು ನನ್ನ ಕುಟುಂಬದ ವೈದ್ಯರಾಗಿದ್ದರು. ಬಾಲ್ಯಾವಸ್ಥೆಯಿಂದಲೂ ಕೂಡ ಅವರನ್ನು ನಾನು ಕಂಡುಕೊಂಡು ಬಂದಿದ್ದೇನೆ. ಅವರು ಆವಾಗವಾಗ ಹೇಳ್ತಿದ್ರು, ಈ ಮುದ್ಗಲ್ಲಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತಂದು, ಶಿಕ್ಷಣ ಸಂಸ್ಥೆ ಆಗಲಿ ಮತ್ತೊಂದಾಗಲಿ. ಆದರೆ ಅವರು ಅದನ್ನು ವೈದಿಕ ವೃತ್ತಿಯಲ್ಲೇ ತಮ್ಮ ಜೀವನವನ್ನು ಸಾಗಿಸಿದರು. ಜೊತೆಗೆ ಅವರ ಪುತ್ರರಾದ ಸಂಜೀವ್ ಬೊಮ್ಮಸಾಗರ್ ಅವರು ವಿದ್ಯಾಸಂಸ್ಥೆಯನ್ನು ತೆಗೆದು ಸುಮಾರು ಮುದ್ಗಲ್ಲಿನ 8-10 ಹಳ್ಳಿಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಶ್ಲಾಘನೀಯ. ಅದರಲ್ಲಿ ನನ್ನದೊಂದು ಸುಕೃತ ಫಲ ಏನಂತಂದರೆ, ನಾನು ಅವರ ಬೊಮ್ಮಸಾಗರ್ ಡಾಕ್ಟರ್ನ ಸುಮಾರು ವರ್ಷಗಳಿಂದ ನೋಡ್ಕೊಂತ ಬಂದಿದ್ದೆ. ಅಂಥ ವಿದ್ಯಾಸಂಸ್ಥೆಯಲ್ಲಿ ನನ್ನ ಮಗ ಓದ್ತಾ ಇದ್ದು ನಿಜವಾಗ್ಲೂ ನಂದು ಬಹುಶಃ ಇನ್ನೇ ಕಾಲದ ಪುಣ್ಯ ಅಂತ ಅನಿಸುತ್ತೆ. ಯಾಕಂತಂದರೆ ಅಂಥ ವಿದ್ಯಾಸಂಸ್ಥೆಯಲ್ಲಿ ನನ್ನ ಮಗ ಓದ್ತಿರೋದು ಭಾಳ ಹೆಮ್ಮೆ. ಜೊತೆಗೆ ಆ ಶಾಲೆಯ ಬಗ್ಗೆ ಹೇಳ್ಬೇಕಂತಂದರೆ ಭಾಳ ಅಚ್ಚುಕಟ್ಟು, ಯಾವುದೇ ಗೊಂದಲ ಇಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳಿರಲಿ, ಪರೀಕ್ಷೆ ಇವು ಇರಲಿ, ಒಟ್ಟಾರೆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆಯನ್ನು ನೀಡ್ತಿರುವಂಥ ಸಂಸ್ಥೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನಿಜವಾಗ್ಲೂ ಆ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ. ವಿದ್ಯೆಯ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ನೀಡುತ್ತಿರುವುದು ನಿಜವಾಗ್ಲೂ ಶ್ಲಾಘನೀಯ. ಯಾಕೆಂದರೆ ಇಷ್ಟು ಮಕ್ಕಳು ಅಲ್ಲಿ ಫಾಸ್ಟ್ ಆಗಿದ್ದಾರಲ್ಲ, ಅದನ್ನು ಯಾವ ರೀತಿ ಬಣ್ಣಿಸ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನನ್ನ ಸಮಯ ಭಾಳ ಕಡಿಮೆ ಇದೆ. ಆ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ. ಆ ಶಾಲೆಯಿಂದ ಒಳ್ಳೆಯ ವಿದ್ಯೆಯನ್ನು ಪಡ್ಕೊಂಡು ಮಕ್ಕಳು ಮುಂದಿನ ಭಾರತದ ಭವಿಷ್ಯ ಪ್ರಜೆಗಳಾಗಿ ಪ್ರಜ್ವಲಿಸಲಿ ಅನ್ನೋದೇ ನನ್ನ ಆಸೆ. ಆ ಆಸೆಗೆ ಆ ಶಿಕ್ಷಣ ಸಂಸ್ಥೆ ತುಂಬ ಶ್ರಮಿಸುತ್ತೆ ಅನ್ನೋದ್ರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆಯಾಗಿ ಆ ಶಾಲೆಯಲ್ಲಿರುವ ಶಿಕ್ಷಕರಾಗಲಿ, ಶಿಕ್ಷಕರೇತರ ಸಿಬ್ಬಂದಿಗಳಾಗಲಿ, ಆಡಳಿತ ಮಂಡಳ ಆಗಲಿ, ನಿಜವಾಗ್ಲೂ ಅವರ ಶ್ರಮ ಸಾರ್ಥಕ ಅಂತ ಅನಿಸುತ್ತೆ.
SP ಬೊಮ್ಮಸಾಗರ ಸಂಸ್ಥೆಯು ನವ ಸಂವತ್ಸರ ಅಂದರೆ 9 ವರ್ಷಗಳ ಇಡೀ ಜೀವನವನ್ನು ಸಂಸ್ಥೆಗಾಗಿ ಸವಿಸುತ್ತಿದೆ. ನಿಜವಾದ ಶ್ಲಾಘನೀಯ. ಆ ಸಂಸ್ಥೆಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಬಸವರಾಜ್ ಸಜ್ಜನ್. ಡಾಕ್ಟರ್ SP ಬೊಮ್ಮಸಾಗರ ಪಬ್ಲಿಕ್ ಸ್ಕೂಲ್ ಈ ಒಂದು ಶಾಲೆಯ ವಾರ್ಷಿಕೋತ್ಸವದ ಕುರಿತು, ಅದೇ ರೀತಿ ಶಾಲೆ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಆಸ್ ಅ ಪೇರೆಂಟ್, I feel very proud about my children's progress. ಬಿಕಾಸ್ ಏನಂತಂದರೆ ನನ್ನ ಮಕ್ಕಳು ಈ ಶಾಲೆಗೆ ಸೇರಿದ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಆಮೇಲೆ ಹೊಸ ಹೊಸ ವಿಚಾರಗಳನ್ನು ಅವರು ಕಲಿತಾ ಇದ್ದಾರೆ. ಈ ಶಾಲೆಯ ವಿಶೇಷತೆ ಏನಪ್ಪ ಅಂತಂದರೆ ರೆಗ್ಯುಲರ್ ಕರಿಕ್ಯುಲಮ್ ಏನಿದೆ, ಅಂದರೆ ಪಠ್ಯ ಏನಿದೆ ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆ ತುಂಬ ಹೆಚ್ಚಾಗಿ ಮಾಡ್ತಾರೆ. ಅದೇ ರೀತಿ ದೇ ಕುಡ್ ಸ್ಪೀಕ್ ಇಂಗ್ಲೀಷ್ ಲಿಟಲ್ ಬಿಟ್. ಅದ್ರೊಳಗೆ ತುಂಬ ಖುಷಿ ಆಗ್ತದೆ. ಸೊ ಇದೆಲ್ಲ ಸಾಧ್ಯವಾಗಿದ್ದು ಏನಪ್ಪ ಅಂತಂದರೆ ಶಾಲೆ ಒಂದು ಅಧ್ಯಕ್ಷ ಹಿಡ್ಕೊಂಡು ಕಾರ್ಯಕ್ರಮ ಹಿಡ್ಕೊಂಡು ಪ್ರತಿಯೊಬ್ಬ ಟೀಚರ್ಸ್ ಕೂಡ ದೇ ವರ್ಕಿಂಗ್ ವೆರಿ ಹಾರ್ಡ್ ಟು ಮೇಕ್ ಚಿಲ್ಡ್ರನ್ ವೆರಿ ಗುಡ್ in their studies as well as other skills also. So I feel very proud about my children's progress. I'm very excited about my children studying in the school. So I would like to congratulate and also applaud the entire team, teachers of this SP Bೊಮ್ಮಸಾಗರ school. Thank you. ಶಾಲೆಯ ಬಗ್ಗೆ ಮುಖ್ಯೋಪಾಧ್ಯಾಯಿನಿ ವಾಣಿಶ್ರೀ ಮೇಡಮ್ ಮಾತುಗಳು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲ ಪಾಲಕರಿಗೂ ನನ್ನ ವಂದನೆಗಳು. ಡಾಕ್ಟರ್ SP ಬೊಮ್ಮಸಾಗರ ಪಬ್ಲಿಕ್ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಮುಖ್ಯ ಶಿಕ್ಷಕರಾಗಿ ಶ್ರೀಮತಿ ವಾಣಿಶ್ರೀ ರಾಘವೇಂದ್ರ ಇಳ್ಕಲ್ ಅವರು ಸುಂದರವಾದಂಥ ವಿದ್ಯಾಸಂಸ್ಥೆಯಲ್ಲಿ ನುರಿತ ಹಾಗೂ ಅನುಭವಿ ಶಿಕ್ಷಕರನ್ನು ಹೊಂದಿರುವಂತಹ ಒಂದು ವಿದ್ಯಾಸಂಸ್ಥೆಯಾಗಿದೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ 500 ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಯಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸುತ್ತಿದ್ದಾರೆ. ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರ ವಿಶೇಷತೆಯ ಬಗ್ಗೆ ಹೇಳುವುದಾದರೆ, ಸಹ ಶಿಕ್ಷಕರಂತೆ ಅವರೂ ಕೂಡ ನಮ್ಮ ಶಿಕ್ಷಕರ ಜೊತೆಗೆ ಅವರು ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಕೂಡ ತುಂಬ ಉತ್ಸುಕತೆಯಿಂದ ಪ್ರತಿಯೊಂದು ಕಾರ್ಯಕ್ರಮವನ್ನು ಮೆರುಗನ್ನು ಹೆಚ್ಚಿಗೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ. ಇಲ್ಲಿವರೆಗೆ ತಮ್ಮ ಕುಟುಂಬ ಹಾಗೂ ಕುಟುಂಬದವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಕಾಲೇಜು ಪ್ರಾಂಶುಪಾಲರಾದ ಸಲೀಂ ಸಾಬ್ ಇವರ ಮಾತುಗಳು ಹೀಗಿವೆ. ಎಲ್ಲ ಪಾಲಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಹೆಸರು ಸಲೀಂ ಸಾಬ್. ನಾನು ಅರಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಡಾಕ್ಟರ್ SP ಬೊಮ್ಮಸಾಗರ್ ಮೆಮೋರಿಯಲ್ ಟ್ರಸ್ಟ್ನ ಅಡಿಯಲ್ಲಿ ಸ್ಥಾಪನೆಯಾದ ಅರಮ ಪದವಿ ಪೂರ್ವ ಕಾಲೇಜನ್ನು 2022-23ರಿಂದ ಪ್ರಾರಂಭಿಸಲಾಗಿದ್ದು, ಕಾಲೇಜು ಪ್ರಾರಂಭವಾದ ಮೊದಲ ವರ್ಷದಲ್ಲಿಯೇ 74 ವಿದ್ಯಾರ್ಥಿಗಳು ಪ್ರವೇಶ ಪಡೆಯುವುದರ ಮೂಲಕ ಮುದಗಲ್ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಏನಪ್ಪಾ ಅಂತಂದ್ರೆ ಗಮನ ಸೆಳೆದಿದೆ. ನಮ್ಮ ಕಾಲೇಜಿನಲ್ಲಿ 10ರಿಂದ 15 ವರ್ಷ ಅನುಭವ ಹೊಂದಿರತಕ್ಕಂಥ ಉತ್ತಮ ಉಪನ್ಯಾಸಕರು ಇದ್ದಾರೆ. ಕಾಲೇಜು ಪ್ರಾರಂಭವಾದ ಮೊದಲ ವರ್ಷದಲ್ಲಿಯೇ ವಿದ್ಯಾರ್ಥಿಗಳು 100% ಫಲಿತಾಂಶವನ್ನು ಪಡೆದಿದ್ದಾರೆ. ಅದರ ಜೊತೆಗೆ ಕಾಲೇಜು ಪ್ರಾರಂಭವಾದ ಮೊದಲ ವರ್ಷದಲ್ಲಿಯೇ ರಾಜ್ಯ ಮಟ್ಟಕ್ಕೆ ಆಟದಲ್ಲಿ ಆಯ್ಕೆ ಆಗುವುದರ ಮೂಲಕ ಕಾಲೇಜಿನ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ವ್ಯವಸ್ಥೆ ಇದೆ, ತರಗತಿಗಳು ಇದ್ದಾವೆ, CC ಕ್ಯಾಮರಾ, ಲ್ಯಾಬ್, ಗಾರ್ಡನ್ ಹಾಗೂ ಬಸ್ ಮತ್ತು ವ್ಯಾನ್ ವ್ಯವಸ್ಥೆಗಳಿದ್ದಾವೆ. ಅದರ ಜೊತೆಗೆ ತಂದೆ ತಾಯಿ ಪ್ರೀತಿಯನ್ನು ತೋರಿಸುವಂತಹ ಆಡಳಿತ ಮಂಡಳಿ ಇದೆ. ಸೊ ಆಡಳಿತ ಮಂಡಳಿಯವರು ನಮ್ಮ ಎಲ್ಲ ಉಪನ್ಯಾಸಕರಿಗೆ ಸಹಕಾರವನ್ನು ನೀಡ್ತಾರೆ, ವಿದ್ಯಾರ್ಥಿಗಳನ್ನ ಪ್ರೀತಿಯಿಂದ ಕಾಣ್ತಾರೆ. ಸೊ ನನ್ನ ಈ ಉಪನ್ಯಾಸಕ ವೃತ್ತಿಯಲ್ಲಿ ನಾನು ಕಂಡ ಅತಿ ಅದ್ಭುತ ಆಡಳಿತ ಮಂಡಳಿ ಅಂತಂದ್ರೆ ಇಲ್ಲಿಯ ಆಡಳಿತ ಮಂಡಳಿ. ಪಾಲಕ
ಪಾಲಕರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳಕ ಇಷ್ಟಪಡ್ತೀನಿ. ಸೊ ನಿಮ್ಮೆಲ್ಲ ವಿದ್ಯಾರ್ಥಿಗಳನ್ನ ನೀವು ಬೇರೆ ಕಡೆ ಹಾಕ್ತಿದ್ದೀರಿ. ಸೊ ನಮ್ಮ ಕಾಲೇಜಿನಲ್ಲಿ ಎಲ್ಲ ವ್ಯವಸ್ಥೆಗಳು ಇದ್ದಾವೆ. ಈ ವರ್ಷ ನೀವು ನಮ್ಮ ಕಾಲೇಜಿನಲ್ಲಿ ಪ್ರವೇಶಗಳನ್ನು ಪಡೆಯುವುದರ ಮೂಲಕ ನಮ್ಮ ಕಾಲೇಜಿನ ಪ್ರವೇಶಗಳನ್ನು ಹೆಚ್ಚಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಈ ಸಲ ಪಾಲಕರ ನಡೆ ಅರೋಮ ಕಡೆ. ಜೈ ಅರೋಮ. ಸಂಸ್ಥೆಯನ್ನ ತಾಯಿಯಂತೆ ನೋಡುತ್ತಿರುವ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಮಾತುಗಳು. ನಮಸ್ತೆ, ನನ್ನ ಹೆಸರು ನೀತಾ ಬಂಸಾಗರ್, ಡಾಕ್ಟರ್ ಎಸ್ ಬಿ ಬಂಸಾಗರ್ ಮೆಮೋರಿಯಲ್ ಟ್ರಸ್ಟ್ನ ಅಧ್ಯಕ್ಷೆ. ಡಾಕ್ಟರ್ ಎಸ್ ಬಿ ಬಂಸಾಗರ್ ಪಬ್ಲಿಕ್ ಶಾಲೆಯು 9ನೇ ವಸಂತಕ್ಕೆ ಕಾಲಿಡುತ್ತಿದ್ದು, ಇದಕ್ಕೆಲ್ಲ ಪಾಲಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಸಹಕಾರವೇ ಕಾರಣವಾಗಿದೆ. ನಮ್ಮ ಶಾಲೆಯು 40 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡು ಪ್ರಸ್ತುತ 500 ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ನಮ್ಮ ಶಾಲೆಯ ಪ್ರತಿ ತರಗತಿಯ ಪ್ರತಿ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ನಡವಳಿಕೆಯನ್ನು ಸ್ವತಃ ನಾವೇ ಪರಿಶೀಲಿಸುತ್ತೇವೆ. ಇದರ ಜೊತೆಗೆ ಉತ್ತಮ ಶಿಕ್ಷಣ ಮತ್ತು ಅವರ ಸಂಸ್ಕಾರವನ್ನು ಕೊಡುವುದು ನಮ್ಮ ಧ್ಯೇಯವಾಗಿದೆ. ಮಕ್ಕಳಿಗೆ ಶಿಸ್ತು, ಸಂಸ್ಕಾರ ಹಾಗೂ ವಿನಯ ಕಲಿಸಿಕೊಡುವುದರ ಜೊತೆಗೆ ಅವರ ಸುರಕ್ಷತೆಯ ಬಗ್ಗೆಯೂ ಕಾಳಜಿ ವಹಿಸುತ್ತೇವೆ. ಕಾಲಕ್ಕೆ ಶಿಕ್ಷಕರಿಗೆ ತರಬೇತಿಗಳನ್ನು ಕೊಡಿಸುತ್ತೇವೆ. ನಿಮ್ಮ ಪ್ರೋತ್ಸಾಹ ನಮ್ಮೊಂದಿಗೆ ಸದಾ ಹೀಗೆ ಇರಲಿ ಎಂದು ಆಶಿಸುತ್ತಾ ಧನ್ಯವಾದ. ನಮಸ್ಕಾರ. ಈ ಆಧುನಿಕ ಜಗತ್ತಿನಲ್ಲಿ ಶಿಕ್ಷಣ ಬಹಳ ಮುಖ್ಯವಾಗಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣ ಎಂಬುದು ಹುಲಿಯ ಹಾಲಿನಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎನ್ನುವಂತೆ ಶಿಕ್ಷಣದಿಂದ ಮಾತ್ರ ನಾವು ಸುಂದರ ಸಂಸ್ಕಾರವಂತ ಜೀವನ ರೂಪಿಸಲು ಸಾಧ್ಯ. ನಮ್ಮ ಕಲ್ಯಾಣ ಕರ್ನಾಟಕದ ಭಾಗವು ಶೈಕ್ಷಣಿಕವಾಗಿ ಹಿಂದುಳಿದ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿತ್ತು. ಉತ್ತಮ ಶಿಕ್ಷಣಕ್ಕಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು. ಆರ್ಥಿಕವಾಗಿ ಸ್ಥಿತಿವಂತರು ಮಾತ್ರ ಬೇರೆಡೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದರು. ಆದರೆ ನಮ್ಮ ಭಾಗದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು ಹಿಂದೆ ಉಳಿತಿದ್ದರು. ಹೀಗಾಗಿ ನಮ್ಮ ಭಾಗದಲ್ಲಿಯೇ ಉತ್ತಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಲು ನಾನು ಕನಸು ಕಂಡಿದ್ದೆ. ಇದು ನನ್ನ ವೈದ್ಯಕೀಯ ಪದವಿ ವಿದ್ಯಾಭ್ಯಾಸದ ಸಮಯದಲ್ಲೇ ಇದು ಹುಟ್ಟಿಕೊಂಡಿತ್ತು. ಮುಂದೆ ಸುಮಾರು 2015 ಮತ್ತು 2016ರಲ್ಲಿ ಸದಾ ಸಮಾಜಮುಖಿಯಾಗಿ 50 ವರ್ಷಗಳ ಕಾಲ ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸತಕ್ಕಂಥ ನನ್ನ ಪೂಜ್ಯ ತಂದೆಯವರ ಹೆಸರಿನಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ 2016ರಲ್ಲಿ ಡಾಕ್ಟರ್ ಎಸ್ ಬಿ ಬಂಸಾಗರ್ ಪೂರ್ವ ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭಿಸಿ ಈಗ PUC ಶಿಕ್ಷಣವರೆಗೆ ನಾವು ಪ್ರಾರಂಭಿಸಿದ್ದೇವೆ. ನಮ್ಮ ಶಾಲೆಯ ಪಾಲಕರ ಸಹಕಾರ ಪ್ರೋತ್ಸಾಹದಿಂದ ನಮ್ಮ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇದೇ ವರ್ಷದಿಂದಲೇ ನಾವು ನಮ್ಮ ಅರೋಮ PU ಕಾಲೇಜಿಗೆ ವಿಜ್ಞಾನ ವಿಭಾಗವನ್ನು ಸಹ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಪದವಿ ಕಾಲೇಜು, ಮಹಿಳಾ ಕಾಲೇಜು, ಟೆಕ್ನಿಕಲ್ ಕೋರ್ಸಸ್ಗಳನ್ನು ಮತ್ತು ಟೀಚರ್ಸ್ ಟ್ರೈನಿಂಗ್ ಸೆಂಟರ್ಸ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಮಹದಾಸೆ ನಮ್ಮದಾಗಿದೆ. ನಮ್ಮ ಊರಿನ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಪ್ರತಿಭೆಗಳು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಹೋಗುವ ಬದಲು ನಮ್ಮ ಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಪಡೆಯುವಂತಾಗಬೇಕು ಅಂತಕ್ಕಂಥ ಮಹದಾಸೆ ನಮ್ಮದಾಗಿದೆ. ಧನ್ಯವಾದಗಳು. ನಮ್ಮೆಲ್ಲರ ಹೆಮ್ಮೆಯ ಬೊಮ್ಮಸಾಗರ ವಿದ್ಯಾಸಂಸ್ಥೆಗೆ ಇಂದಿಗೆ 9 ವಸಂತ ತುಂಬಿದ್ದು, ಈ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ನಮ್ಮ ಮಕ್ಕಳ ಹಾಡು ಕುಣಿತ ಕಣ್ತುಂಬಿಕೊಂಡು ಇಂಥ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಲಿ ಎಂದು ಮನದುಂಬಿ ಹಾರೈಸೋಣ. ಇಡೀ ದಿನ ಖುಷಿಯಿಂದ ದಿನ ಕಳೆಯೋಣ. ನಮಸ್ಕಾರ.